ಇವತ್ತು ಒಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೇಲೆ ಎಫ್ಐಆರ್ ಫೈಲ್ ಆಗಿದ್ರೆ ಇನ್ನೊಂದು ಕಡೆ ಗಂಗೆನಹಳ್ಳಿ ಡಿನೋಟಿಫಿಕೇಶನ್ ಪ್ರಕರಣದ ವಿಚಾರಣೆಗೆ ಲೋಕಾಯುಕ್ತ ಎಚ್.ಡಿ. ಕುಮಾರಸ್ವಾಮಿಯನ್ನ ಇವತ್ತು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿತ್ತು. ಕುಮಾರಸ್ವಾಮಿ ಅವರು ಹೌದು ನಾನು ಏನು ತಪ್ಪೇ ಮಾಡಿಲ್ಲ, ನಾನು ಧೈರ್ಯವಾಗಿ ಎದುರಿಸ್ತೀನಿ ಅನ್ನುವಂಥ ರೀತಿಯಲ್ಲಿ ಇವತ್ತು ವಿಚಾರಣೆಗೆ ಹಾಜರಾಗಿದ್ದಾರೆ. ಅದ್ರ ಬಗ್ಗೆ ಒಂದಷ್ಟು ಅಪ್ಡೇಟ್ಸ್ ಇದೆ, ನೋಡ್ತಾ ಹೋಗೋಣ. ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಗಂಗೇನಹಳ್ಳಿ ಕೇಸ್ ತನಿಖೆಯ ಬಿಸಿ ತಟ್ತಾ ಇದೆ. ಲೋಕಾಯುಕ್ತ ಕಚೇರಿಯಲ್ಲಿ ವಿಚಾರಣೆಗೆ ಕುಮಾರಸ್ವಾಮಿ ಹಾಜರಾಗಿದ್ದಾರೆ. ಇದು ಪವರ್ ಟಿವಿ ವರದಿಯ ಅತಿ ದೊಡ್ಡ ಇಂಪ್ಯಾಕ್ಟ್. ಇದ್ರ ಬಗ್ಗೆ ಪವರ್ ಟಿವಿ ವಿಸ್ತೃತ ವರದಿಯನ್ನ ಪ್ರಸಾರ ಮಾಡಿತ್ತು. ಗಂಗೇನಹಳ್ಳಿ ಡಿನೋಟಿಫಿಕೇಶನ್ ಕೇಸ್ನಲ್ಲಿ ಕುಮಾರಸ್ವಾಮಿಗೆ ಲೋಕಾಯುಕ್ತ ವಿಚಾರಣೆ ನಡೆಸ್ತಾ ಇದೆ. ನೋಟಿಸ್ ಕೊಟ್ಟು ಇವತ್ತೇ ವಿಚಾರಣೆಗೆ ಬರಬೇಕು ಅಂತ ಬುಲಾವ್ ನೀಡಿದ್ರು. ಅದೇ ರೀತಿ ವಿಚಾರಣೆಗೆ ಹಾಜರಾಗಿದ್ದಾರೆ. ದೆಹಲಿಯಿಂದ ಬಂದು ನೇರವಾಗಿ ಲೋಕ ಕಚೇರಿಗೆ ಕುಮಾರಸ್ವಾಮಿ ಹಾಜರಾಗಿದ್ದಾರೆ, ವಿಚಾರಣೆಯಲ್ಲಿ ಭಾಗಿಯಾಗಿದ್ದಾರೆ. ಸಿದ್ದುಗೆ ಮೂಡ ಸಂಕಷ್ಟದ ಹೊತ್ತಲ್ಲೇ ಎಚ್.ಡಿ. ಕುಮಾರಸ್ವಾಮಿಗೂ ಕೂಡ ಭೂ ಸಂಕಷ್ಟ ಎದುರಾಗಿದೆ. ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಗಂಗೇನಹಳ್ಳಿ ಡಿನೋಟಿಫಿಕೇಶನ್ ಪ್ರಕರಣದ ತನಿಖೆಯ ಬಿಸಿ ತಟ್ತಾ ಇದೆ. ಮೊನ್ನೆ ಶ್ರೀ ಯಡಿಯೂರಪ್ಪನವರ ವಿಚಾರಣೆ ಕೂಡ ನಡೆದಿತ್ತು. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ದೆಹಲಿಯಿಂದ ನೇರವಾಗಿ ಲೋಕಾಯುಕ್ತ ಕಚೇರಿಗೆ ಎಚ್.ಡಿ. ಕುಮಾರಸ್ವಾಮಿ ಆಗಮಿಸಿರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಸಿದ್ದರಾಮಯ್ಯ ಅವರಿಗೆ ಮೂಡ ಸಂಕಷ್ಟ ಎದುರಾಗುವಂತ ಸಂದರ್ಭದಲ್ಲೇ ಈಗ ಕುಮಾರಸ್ವಾಮಿ ಅವ್ರಿಗೂ ಕೂಡ ಭೂ ಸಂಕಷ್ಟ ಎದುರಾಗುವಂತ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಒಟ್ಟಿನಲ್ಲಿ ಯಾವ ರಾಜಕಾರಣಿಗಳು ಏನ್ ಸಾಚ ಅಲ್ಲ, ಎಲ್ಲರೂ ಅವರವರ ಕಾಲದಲ್ಲಿ ಎಷ್ಟೆಲ್ಲಾ ಭ್ರಷ್ಟಾಚಾರ ಮಾಡಬಹುದು, ಎಷ್ಟೆಲ್ಲ ಹಗರಣಗಳನ್ನ ಅವರ ವ್ಯಾಪ್ತಿಯಲ್ಲಿ ಮಾಡಬಹುದು, ಅವರ ಕುಟುಂಬದವರಿಗಾಗಿ ಏನೆಲ್ಲ ಮಾಡಬಹುದು ಅದೆಲ್ಲವನ್ನ ಕೂಡ ಮಾಡಿದ್ದಾರೆ. ನೋಡಿ, ಹಾಗಾದ್ರೆ ಈ ಗಂಗೇನಹಳ್ಳಿ ಪ್ರಕರಣ ಏನಿದು ಕೇಸು, ಇದ್ರ ಬಗ್ಗೆ ಒಂದಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತೀನಿ ನಿಮ್ಗೆ ನಾನು. ಬೆಂಗಳೂರಿನ ಗಂಗೇನಹಳ್ಳಿಯಲ್ಲಿ 1.11 ಎಕರೆ ಜಮೀನನ್ನ ಡಿನೋಟಿಫೈ ಮಾಡಿರೋದು. ಲೋಕಾಯುಕ್ತ ಕಚೇರಿಯಲ್ಲಿ 2015ರಲ್ಲಿ ಈ ಅಕ್ರಮದ ಪ್ರಕರಣ ದಾಖಲಾಗಿತ್ತು. ಪ್ರಕರಣದ ವಿಚಾರಣೆ ನಡೆಸೋದಕ್ಕೆ 2021ರಲ್ಲೇ ಹೈಕೋರ್ಟ್ ಆದೇಶ ಕೂಡ ನೀಡಿತ್ತು. 1976-77ರಲ್ಲಿ ಗಂಗೇನಹಳ್ಳಿ ಬಳಿ ಜಮೀನು ಭೂಸ್ವಾಧೀನಕ್ಕೆ ಅಧಿಸೂಚನೆಯನ್ನ ನೀಡಲಾಗಿತ್ತು. 2007ರಲ್ಲಿ ಭೂಸ್ವಾಧೀನ ಕೈಬಿಡುವಂತೆ ರಾಜಶೇಖರಯ್ಯ ಅನ್ನೋರು ಮನವಿ ಕೂಡ ಮಾಡ್ಕೊಂಡಿದ್ರು. ಅಂದಿನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ರಾಜಶೇಖರಯ್ಯ ಅನ್ನೋರು ಭೂಸ್ವಾಧೀನ ಮಾಡಬೇಡಿ ಅಂತ ಮನವಿಯನ್ನ ಮಾಡ್ಕೊಂಡಿದ್ರು. ಡಿನೋಟಿಫಿಕೇಶನ್ ಸಾಧ್ಯ ಇಲ್ಲ ಅಂತ ಅವತ್ತಿನ ಅಧಿಕಾರಿಗಳು ಕೂಡ ಮಾಹಿತಿ ನೀಡಿದ್ರು. ಅದಾಗಿದ್ರೂ ಕೂಡ 2010ರಲ್ಲಿ ಸಿಎಂ ಆಗಿದ್ದಂತಹ ಯಡಿಯೂರಪ್ಪ ಡಿನೋಟಿಫಿಕೇಶನ್ ಅನ್ನ ಮಾಡಿಸ್ತಾರೆ.